ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 569ನೇ ಶ್ಲೋಕ. ಆವೃತೆ ಸದತ್ವಾಭ್ಯಾಂ ವಕ್ತವ್ಯೇ ಬಂಧಮೋಕ್ಷಣೆ ನಾವೃತಿರ್ಬ್ರಹ್ಮಣ ಕಾಚಿತ್ ಅನ್ಯಾಭಾವಾದನಾವೃತಂ ಯದ್ಯಸ್ತ್ವದ್ವೈತ್ವಹಾನಿಃ ಶಾದ್ವೈತಂ ನೋ ಸಹತೆ ಶ್ರುತಿಃ. ಈ ಶ್ಲೋಕದಲ್ಲಿ ಆಚಾರ್ಯರು ನಮ್ಮೆಲ್ಲರನ್ನ ಕುರಿತು ಸುಂದರವಾದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂಧ ಮೋಕ್ಷಗಳು ಇವು ಬುದ್ಧಿಯ ಧರ್ಮಗಳೇ ಹೊರತು ಆತ್ಮನ ಧರ್ಮಗಳಲ್ಲ ಅನ್ನುವಂಥ ಉಪದೇಶವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಜೀವ ಭ್ರಾಂತಿ ಮೂಲಕವಾಗಿ ನನಗೆ ಸಂಸಾರ ಬಂಧದ ಅಂತ ತಿಳ್ಕೊಂಡಿದ್ದಾನೆ. ಆದರೆ ತನ್ನ ನಿಜವಾದ ಸ್ವರೂಪದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಿಲ್ಲ. ಇವನಿಗೆ ಅವಿಚಾರ ಮೂಲಕವಾಗಿ ಬಂಧ ಅವಿಚಾರೇಣ ಕೃತೋ ಬಂಧ ವಿಚಾರೇಣವ ನಿವರ್ತತೆ ಅಂತ. ವಿಚಾರ ಮೂಲಕವಾಗಿ ಬಂದಿರತಕ್ಕಂಥ ಬಂಧವನ್ನು ನಾವು ವಿಚಾರದಿಂದಲೇ ನಿವೃತ್ತಿ ಮಾಡಿಕೊಳ್ಬೇಕೇ ಹೊರತು ಅದು ಬೇರೆ ಯಾವ ಸಾಧನೆಗಳಿಂದಲೂ ಅದು ನಿವೃತ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಒಂದು ಗವಿಯೊಳಗೆ ಕತ್ತಲೆ ತುಂಬಿಕೊಂಡದ ಅಂತ ಹೇಳಿ ಆ ಕತ್ತಲೆಯನ್ನು ನಾವು ಹೋಗಲಾಡಿಸಬೇಕು ಅಂಥೇಳಿ ನಾವು ಎಷ್ಟು ಜಪ ಮಾಡಿದ್ರೂ ಹೋಗಂಗಿಲ್ಲ, ಎಷ್ಟು ಪೂಜಾ ಮಾಡಿದ್ರೂ ಹೋಗಂಗಿಲ್ಲ, ಎಷ್ಟು ತಪಸ್ಸು ಮಾಡಿದ್ರೂ ಕೂಡ ಹೋಗಂಗಿಲ್ಲ. ದೀಪವನ್ನು ಹಚ್ಚಿಬಿಟ್ರೆ ಆ ಗವಿಯೊಳಗಿರ್ತಕ್ಕಂಥ ಕತ್ತಲೆ ಹೆಂಗೆ ದೂರ ಆಗ್ತದೋ ಹಾಗೆ ಇಲ್ಲಿ ನಾವು ಜ್ಞಾನದಿಂದ ಅಜ್ಞಾನವನ್ನು ಕಳ್ಕೊಳ್ಬೇಕಾಗ್ಯದ. ಅಜ್ಞಾನ ಮೂಲಕವಾಗಿ ಬಂಧ ಮೋಕ್ಷಗಳು ಬುದ್ಧಿಯೊಳಗೆ ಕಲ್ಪಿತವಾಗಿ ತೋರ್ತಾ ಇತ್ತು. ಬುದ್ಧಿಯೊಳಗದಾವ ಇವೆಲ್ಲ ಬಂಧ ಮೋಕ್ಷಗಳೆಲ್ಲ ಬುದ್ಧಿಯ ಧರ್ಮಗಳೇ ಹೊರತು ಇವು ಆತ್ಮನಲ್ಲಿ ಇಲ್ಲ. ಆತ್ಮನಲ್ಲಿ ಇಲ್ಲಿ ಅಧ್ಯಾರೋಪ ಮೂಲಕವಾಗಿ ತೋರ್ತಾ ಇದ್ದಾರೆ. ಆದರೆ ಆತ್ಮನಲ್ಲಿ ವಾಸ್ತವಿಕವಾಗಿ ಅವು ಕಲ್ಪಿತಗಳೇ ಇದ್ದಾವೆ ಎನ್ನುವಂಥ ವಿಚಾರವನ್ನು ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಆವೃತೇ ಸತ್ ಅಸತ್ವಾಭ್ಯಾಂ. ಈ ಒಂದು ಮಾಯದ ಒಂದು ಆವರಣ ಅನ್ನುವಂಥದ್ದು ಇದ್ದಾಗ ಅಲ್ಲಿ ಇರುವಿಕೆ ಮತ್ತು ಇಲ್ಲದಿರುವಿಕೆ ಅನ್ನುವಂಥ ಇವೆರಡುಗಳ ಮುಖಾಂತರವಾಗಿ ಬಂಧ ಮೋಕ್ಷಣೇ ವಕ್ತವ್ಯ. ಈ ಬಂಧ ಮೋಕ್ಷಗಳು ಅವು ಅದಾವು ಅಥವಾ ಇಲ್ಲ ಅನ್ನುವಂಥದ್ದು. ಬಂಧದ ಇರುವಿಕೆ, ಬಂಧದ ಬಿಡುಗಡೆ ಅಂದರೆ ಇಲ್ಲದಿರುವಿಕೆ ಅಂತ, ಅಂದರೆ ಮೋಕ್ಷ ಅಂತ. ಇದು ಎದರಿಂದ ಅಂತಂದರೆ ಮಾಯದ ಆವರಣ ಮೂಲಕವಾಗಿ ಬಂಧ ಮೋಕ್ಷಗಳನ್ನು ನಾವು ಲೋಕದಲ್ಲಿ ಹೇಳ್ತಾ ಇದ್ದೀವಿ. ಆವರಣ ಇದ್ದರೆ, ಮಾಯದ ಆವರಣ ಅದು ಯಥಾರ್ಥವಾಗಿದ್ದರೆ, ಅಥವಾ ಅದು ಇಲ್ಲ ಅಂತಂದರೆ ಮಾಯಾವರಣ ಇದ್ದರೆ ಬಂಧ ಅಂತ ಹೇಳ್ತೀವಿ, ಮಾಯಾವರಣ ಇಲ್ಲದೆ ಇದ್ದರೆ ಮೋಕ್ಷ ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವೃತಿ ಬ್ರಹ್ಮಣ ಕಾಚಿತ್, ಬ್ರಹ್ಮಣ ಕಾಚಿತ್ ಆವೃತಿ ನ ಅಂತ ಹೇಳಿದರು. ಬ್ರಹ್ಮಕ್ಕೆ ಯಾವುದೇ ಆವರಣ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮಕ್ಕೆ ಏನಾದರೂ ಆವರಣ ಮಾಡೇದೇನು ಅಂತಂದರೆ ಇಲ್ಲ. ಅದಕ್ಕೆ ಬ್ರಹ್ಮಣ ಕಾಚಿತ್ ಆವೃತಿ ನ ಅಂತ ಹೇಳಿ. ಅನ್ಯಭಾವಾತ್ ಅಂದರೆ ಬೇರೊಂದು ವಸ್ತು ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಅನಾವೃತಂ, ಅದಕ್ಕೆ ಆವರಣ ಅನ್ನುವಂಥದ್ದಿಲ್ಲ. ಇರುವುದೇ ಒಂದು ಬ್ರಹ್ಮ ವಸ್ತು ಅದ, ಪರಬ್ರಹ್ಮ ಸ್ವರೂಪ ಅದ. ಆ ಪರಬ್ರಹ್ಮ ವಸ್ತುವಿನೊಳಗೆ
ಅದನ್ನು ಬಿಟ್ಟರೆ ಇನ್ನೊಂದು ವಸ್ತು ಇಲ್ಲದೇ ಇರುವುದರಿಂದ ಅಲ್ಲಿ ಆವರಣವನ್ನು ನಾವು ಹೇಳಲಿಕ್ಕಾಗಂಗಿಲ್ಲ. ಯದಿ ಅಸ್ತಿ ಅದ್ವೈತ ಹಾನಿ ಸ್ಯಾತ್. ಒಂದು ವೇಳೆ ಆವರಣವನ್ನು ಮಾಡತಕ್ಕಂಥ ಇನ್ನೊಂದು ವಸ್ತು ಅದ ಅಂತ ನಾವು ಒಂದು ವೇಳೆ ಹೇಳಿದ್ದಾದರೆ ಆವಾಗ ಅದ್ವೈತಕ್ಕೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಒಂದು ಮತ್ತು ಇನ್ನೊಂದು ಮಾಯಾ ಅನ್ನುವಂಥದ್ದು ಒಂದು, ಮತ್ತು ಇಲ್ಲಿ ದ್ವೈತಾಪತ್ತಿ ಅನ್ನುವಂಥದ್ದು ಬರ್ತದೆ. ಅದ್ವೈತವನ್ನು ಬೋಧ ಮಾಡ್ತಕ್ಕಂಥ ಶ್ರುತಿಗಳಿಗೆ ಇಲ್ಲಿ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ. ಅದಕ್ಕಂದ್ರೆ ಅವರು ಯಸ್ತು ಅಧ್ಯಸ್ತದ್ವೈತ ಹಾನಿ ಸ್ಯಾತ್ ದ್ವೈತಂನೋ ಸಹತೆ ಶ್ರುತಿ. ಇಲ್ಲಿ ಶ್ರುತಿ ಎನ್ನುವಂಥದ್ದು ದ್ವೈತವನ್ನು ಸಹಿಸುವುದಿಲ್ಲ ಅಂತ ಹೇಳಿದರು. ಯದಿ ಅಸ್ತಿ, ಒಂದು ವೇಳೆ ಆವರಣ ಅನ್ನುವಂಥದ್ದು ಇದ್ದದ್ದೇ ಆದರೆ ಅದ್ವೈತ ಹಾನಿ ಸ್ಯಾತ್, ಇಲ್ಲಿ ಅದ್ವೈತಕ್ಕೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ. ನೇಹ ನಾಸ್ತಿ ಕಿಂಚನ ನಾತ್ರ ಕಾಚನ ಅವಿದಾಸ್ತಿ. ನೋಡ್ರಿ, ಅನೇಕ ಶ್ರುತಿಗಳೇನು ಹೇಳ್ತಾ ಇದ್ದಾವೆ, ಈ ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇಲ್ಲೇನಾದರೂ ಭೇದ ಅನ್ನುವಂಥದ್ದು ಐತೇನು ಅಂತಂದರೆ ಇಲ್ಲ ಅಂತ ಶ್ರುತಿಗಳು ನಮಗೆ ಘಂಟಾಘೋಷವಾಗಿ ಹೇಳ್ತಾ ಇದ್ದಾವೆ. ಅಂಥ ಶ್ರುತಿಗಳಿಗೆ ಏನಾಗ್ತೈತಿ, ಇಲ್ಲಿ ಅವು ದ್ವೈತವನ್ನು ಸಹಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ದ್ವೈತಂ ನ ಸಹತೆ. ಇಲ್ಲಿ ಶ್ರುತಿ ಎನ್ನುವಂಥ ದ್ವೈತವನ್ನು ಸಹಿಸ್ತದೆ ಅಂತಂದರೆ ಇಲ್ಲ. ಅದಕ್ಕೆ ಇಲ್ಲಿ ಒಂದು ವೇಳೆ ಆವರಣವನ್ನು ನಾವು ಒಪ್ಪಗೊಂಡೇವಿ ಅಂತಂದರೆ ಅದ್ವೈತದ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ. ಶ್ರುತಿಯೂ ಕೂಡ ಅದನ್ನು ಸಹಿಸಿಕೊಳ್ಳದೇ ಇರುವುದರಿಂದ ಇಲ್ಲಿ ಆವರಣವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಇರುವುದೇ ಒಂದು ಶುದ್ಧವಾದ ಪರಬ್ರಹ್ಮ ಸ್ವರೂಪ. ಆ ಬ್ರಹ್ಮವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದೆ. ಅದೇನಾದರೂ ಇದೆ ಅಂತ ಅದು ಭ್ರಾಂತಿಯಿಂದ ಕಲ್ಪಿತವಾಗಿ ತೋರ್ತದೆ, ಅದು ಮಿಥ್ಯಾನೇ ಅದಂತ ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಆತ್ಮನಲ್ಲಿ ಯಾವುದೇ ಆವರಣ ಅನ್ನುವಂಥದ್ದಿಲ್ಲ, ಯಾವುದು ಆವರಣವನ್ನು ಮಾಡಿಲ್ಲ. ಮಾಯಾ ಅಂದರೆ ಅದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು. ಇಲ್ಲಿ ಆವೃತೆ ಸತ್ ಅಸತ್ವಾಭ್ಯಾಂ ವ್ಯಕ್ತಯೇ ವಕ್ತವ್ಯವೇ ಬಂಧ ಮೋಕ್ಷಣೇ ಅಂತ ಹೇಳಿದರು. ಇಲ್ಲಿ ಮಾಯದ ಆವರಣ ಅನ್ನುವಂಥದ್ದಿದ್ರೆ ಅಥವಾ ಮಾಯ ಆವರಣ ಇಲ್ಲ ಅಂತಂದರೆ ಬಂಧ ಮೋಕ್ಷಗಳನ್ನು ನಾವು ಹೇಳಲಿಕ್ಕೆ ಬರ್ತದೆ. ಆದರೆ ಬ್ರಹ್ಮಕ್ಕೆ ಯಾವುದೇ ಆವರಣ ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ, ಯಾಕಂದರೆ ಬ್ರಹ್ಮ ವಸ್ತುವಿನಲ್ಲಿ ಎರಡನೇದು ಐತೇನು, ಬ್ರಹ್ಮ ಒಂದು ಇನ್ನೊಂದು ಮಾಯ ಒಂದು ಐತಿ ಅಂತ ಒಪ್ಪುಗೊಂಡಿದ್ರೆ ಆವಾಗಲ್ಲಿ ನಾವು ಮಾಯ ಅನ್ನುವಂಥದ್ದು ಬ್ರಹ್ಮವನ್ನು ಆವರಣ ಮಾಡ್ಯದ ಅಂತ ಹೇಳ್ಬೋದಾಗಿತ್ತು. ಆದರೆ ಬ್ರಹ್ಮ ಭಿನ್ನವಾಗಿ ಯಾವುದೊಂದು ಏನೊಂದು ಇಲ್ಲದೆ ಇರುವುದರಿಂದ ಇಲ್ಲಿ ಯಾವುದೇ ಆವರಣವನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಶ್ರುತಿ ಹೇಳ್ತದೆ, ಮೃತ್ಯೋಸ ಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ. ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ. ನಚಿಕೇತನ ಕುರಿತಲ್ಲಿ ಏನು ಉಪದೇಶ ಮಾಡಿದ ಅಂತಂದ್ರೆ, ಮೃತ್ಯೋಸ ಮೃತ್ಯುಂ ಗಚ್ಚತಿ ಯ ಇಹ ನಾನಾ ಇವ ಪಶ್ಯತಿ ಅಂತ. ಯಹ ಅಂದರೆ ಯಾವನು, ಇಹ ಅಂದರೆ ಇಲ್ಲಿ, ನಾನಾ ಇವ ಪಶ್ಯತಿ ಭೇದವಿರುವಂತೆ ನೋಡ್ತಾ ಇದ್ದಾನೆಯೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುತ್ತಾನೆ ಅಂತ. ಮೃತ್ಯೋಸ ಮೃತ್ಯು ಮಾಪ್ನೋತಿ. ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದಬೇಕಾಗಿತ್ತು ಅಂತಂದರೆ ಯಾವನು ಇಲ್ಲಿ ಭೇದವನ್ನು ನೋಡ್ತಾ ಇದ್ದಾನೆಯೋ. ಯಾಕಂದ್ರೆ ನಾವು ಲೋಕದಲ್ಲಿ ಇಲ್ಲಿ ಪ್ರಾಣಿಗಳು ಬೇರೆ, ಪಕ್ಷಿಗಳು ಬೇರೆ, ಮನುಷ್ಯರು ಬೇರೆ, ಈ ರೀತಿ ಭೇದಾಕಾರವಾಗಿ ನಾವು ಈ ಜಗತ್ತನ್ನು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ನಾಮರೂಪಗಳು ಮಿಥ್ಯಾದ. ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಬ್ರಹ್ಮದ ಅಂಶಗಳು ಸತ್ಯದಾವು. ನಾವು ಸರ್ವತ್ರ ಈ ಪ್ರಪಂಚದೊಳಗೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಮಾಯದ ಅಂಶಗಳನ್ನು ಬಾಧಿಸಿ ಅಸ್ಥಿ ಭಾತಿ ಪ್ರಿಯರೂಪವಾಗಿರ್ತಕ್ಕಂಥ ಬ್ರಹ್ಮದ ಅಂಶಗಳನ್ನೇ
ಅವೇ ಸತ್ಯದಾವುವಂತೆ ನಾವು ಅನುಸಂಧಾನ ಮಾಡಬೇಕು. ನಾವು ಸರ್ವತ್ರ ಬ್ರಹ್ಮದೃಷ್ಟಿಯನ್ನೇ ಇಡಬೇಕೇ ಹೊರತು ನಾಮರೂಪದ ದೃಷ್ಟಿಯನ್ನು ಇಡಕ್ಕೆ ಹೋಗಬಾರದು. ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನಲ್ಲದೆ ಬರಿದೆ ಮೊಯಿಸ್ತಿರ್ಪೆ ನಾಮರೂಪವನು. ಈಶ್ವರು ಹೇಳ್ತಾ ಇದ್ದಾರೆ, ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿದೆ. ಚಿತ್ತು ಅಂತಂದರೆ ಇಲ್ಲಿ ಚೈತನ್ಯ, ಇಲ್ಲಿ ಪ್ರತ್ಯೇಗಾತ್ಮ ಚೈತನ್ಯ ಸ್ವರೂಪನಾಗಿರುವುದರಿಂದ ಅವನೇ ಗುರು ಶಂಭುಲಿಂಗನಾಗಿದ್ದಾನೆ. ಅಂದರೆ ಇಲ್ಲಿ ಪ್ರತ್ಯೇಗಾತ್ಮನು ಪರಮಾತ್ಮ ಸ್ವರೂಪನೇ ಇದ್ದಾನೆ ಅಂತ. ಗುರು ಬೇರೆಯಲ್ಲ, ಶಂಭುಲಿಂಗ ಬೇರೆಯಲ್ಲ. ಗುರು ಶಂಭುಲಿಂಗರಲ್ಲಿ ಅಭೇದ. ಹಾಗೆ ಇಲ್ಲಿ ಇನ್ನು ಜೀವ ಏನದಾನಲ್ಲ, ಇವನ ಮೂಲ ಸ್ವರೂಪ ಇವನು ಪ್ರತ್ಯೇಗಾತ್ಮದಾನ. ಆ ಪ್ರತ್ಯೇಗಾತ್ಮ ಮತ್ತು ಪರಮಾತ್ಮರಲ್ಲಿ ಯಾವುದೇ ಭೇದ ಅನ್ನುವಂಥದ್ದಿಲ್ಲ. ಅದಕ್ಕದು ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನಲ್ಲದೆ. ಇರಾವ ನೀನೊಬ್ಬನೇ ಅದಿ, ನೀನೇ ಶುದ್ಧ ಬ್ರಹ್ಮ ಅದಿ. ಬರಿದೆ ಮುಗಿಸಿದರ್ಪೆ ನಾಮರೂಪವನು. ಮಾಯಾಂಶಗಳಾಗಿರ್ತಕ್ಕಂಥ ಈ ದೇಹಾದಿ ನಾಮರೂಪ ಪ್ರಪಂಚವನ್ನೇ ನೀನು ಮೋಹ ಮಾಡ್ತಾ ಇದ್ದೀಯಾ. ಈ ಮೋಹವೇ ನಿನಗೆ ಬಂಧವನ್ನು ಉಂಟು ಮಾಡ್ಯದ. ಈ ಮೋಹದ ಬಿಡುಗಡೆಯೇ ನಿನಗೆ ಮುಕ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಬಂಧ ಮೋಹ ಇವೇನದಾವ ನಮಗೆ ಬಂಧ ಮೋಕ್ಷ ಅಂತ ಹೇಳ್ತೇವಲ್ಲ, ಇವೆಲ್ಲವೂ ವಾಸ್ತವಿಕವಾಗಿ ಬುದ್ಧಿಗೆ ಅದಾವೆ ಹೊರತು ಇವು ಆತ್ಮನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ನಮಗೆ ಈ ಶ್ಲೋಕದಲ್ಲಿ ಉಪದೇಶ ಮಾಡಿಕೊಂಡು ಬಂದರು. ಅದಕ್ಕೆ ಮೃತ್ಯುವಿನಿಂದ ನಾವು ಮೃತ್ಯುವನ್ನು ಯಾಕೆ ಹೊಂದ್ತಾ ಇದ್ದೀವಿ ಅಂತಂದರೆ, ಯಾವನು ಈ ಬ್ರಹ್ಮದೊಳಗೆ ಭೇದವನ್ನು ಕಾಣ್ತಾ ಇದ್ದಾನೋ. ಸರ್ವಂ ಖಲ್ವಿದಂ ಬ್ರಹ್ಮ. ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ವಿಚಾರ ಮಾಡಿ ನೋಡಿದರೆ ಇದು ಬ್ರಹ್ಮರೂಪವೇ. ಅದು ಬ್ರಹ್ಮವನ್ನು ಬಿಟ್ಟು ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ನಾಮರೂಪಗಳು ಮಾಯಾಂಶಗಳಾಗಿರುವುದರಿಂದ ಅವು ಮಿಥ್ಯ ಅದಾವು, ಅವು ಅಸತ್ತಾಗಿದ್ದಾವೆ. ಆದರೆ ತಾನೊಬ್ಬನೇ ಸದ್ರೂಪನಾಗಿರುವುದರಿಂದ ತನ್ನ ಜ್ಞಾನವನ್ನು ನಾವು ಮಾಡಿಕೊಂಡ ಅಂತಂದರೆ ಅವನು ಕೇವಲ ಮುಕ್ತ ಸ್ವರೂಪನೇ ಇದ್ದಾನೆ. ಇಲ್ಲಿ ಬಂಧ ಮೋಕ್ಷಗಳನ್ನು ಆತ್ಮನಿಗೆ ಹೇಳಲಿಕ್ಕೆ ಬರೋಂಗಿಲ್ಲ ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಆಚಾರ್ಯ ಹೇಳಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬಂಧಂ ಮೋಕ್ಷಂ ಚ ಮೃಷೈವ ಮೂಢಾ ಬುದ್ಧೇರ್ಗುಣಂ ವಸ್ತುನಿ ಕಲ್ಪಯಂತಿ ದೃಗಾವೃತಿಂ ಮೇಘಕೃತಾಂ ಯಥಾರವೌ ಯಥೋದ್ವಯಾ ಸಂಗಚಿದೇತದಕ್ಷರಂ. ಮೂಢಃ ಅಂದರೆ ಮೂಢರಾಗಿರತಕ್ಕಂಥವರು, ಈ ಲೋಕದೊಳಗೆ ಮೂಢರಾಗಿರ್ತಕ್ಕಂಥವರು. ಬುದ್ಧೇಹೇ ಗುಣಂ, ಈ ಬುದ್ಧಿಯ ಗುಣವಾಗಿರ್ತಕ್ಕಂಥ ಬಂಧಂ ಮೋಕ್ಷಂ ಚ, ಈ ಬಂಧ ಮತ್ತು ಈ ಮೋಕ್ಷ ಅನ್ನುವಂಥದ್ದನ್ನು ವಸ್ತುನಿ ಮೃಷಾ ಏವ ಕಲ್ಪಯಂತಿ. ಈ ಬಂಧ ಮೋಕ್ಷ ಅನ್ನುವಂಥದ್ದನ್ನು ವಸ್ತುವಿನಲ್ಲಿ ಅವರು ಸುಳ್ಳಾಗಿಯೇ ಕಲ್ಪಿಸ್ತಾ ಇದ್ದಾರೆ ಅಂತ. ಮೂಢರಾಗಿರ್ತಕ್ಕಂಥವರು ಬುದ್ಧಿಯ ಗುಣವಾಗಿರತಕ್ಕಂಥ ಈ ಬಂಧ ಮತ್ತು ಮೋಕ್ಷ ಅಂತೇನದಾವಲ್ಲ, ಇವೆರಡೂ ಇವು ಆತ್ಮನಲ್ಲಿ ಆತ್ಮವಸ್ತುವಿನಲ್ಲಿ ಇವು ಸುಳ್ಳಾಗಿಯೇ ಕಲ್ಪಿಸ್ತಾ ಇದ್ದಾರೆ ಅಂತ ಹೇಳಿದೆವು. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಮೇಘಕೃತಾಂ ದೃಕ್ಕಾವೃತ್ತಿಂ, ಆ ಮೇಘದಿಂದ ಆಗಿರ್ತಕ್ಕಂಥ, ಮೇಘ ಅಂದ್ರೆ ಮೋಡ, ಈಗೆಲ್ಲ ಕಡೆ ಮೋಡ ಮುಚ್ಚಿಬಿಟ್ಟದ. ಆ ಮೋಡ ಮುಚ್ಚಿರುವುದರಿಂದ ಆ ನಮ್ಮ ದೃಷ್ಟಿಯ ಒಂದು ಮರೆ ಎನ್ನುವಂಥದ್ದನ್ನು ದೃಕ್ಕಾವರ್ತಿಂ ಅಂತಂದ್ರೆ ಏನು, ನಮ್ಮ ದೃಷ್ಟಿಯ ಒಂದು ಮರೆ ಎನ್ನುವಂಥದ್ದು ಏನಾಗಿದೆ, ರವವು ಸೂರ್ಯನಲ್ಲಿ ಯಾವ ರೀತಿಯಾಗಿ ಯಥಾ ತಥಾಹ ಅಂತ. ಅಂದರೆ ಮೇಘದಿಂದ ಆಗಿರತಕ್ಕಂಥ ದೃಷ್ಟಿಯ ಒಂದು ಮರೆಯನ್ನು ಸೂರ್ಯನಲ್ಲಿ ಯಾವ ರೀತಿಯಾಗಿ ಕಲ್ಪಿಸ್ತಾ ಇದ್ದಾರೋ. ಮೂಢರಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಈಗ ಮೋಡ ಮುಚ್ಚಿರುವುದರಿಂದ ಸೂರ್ಯ ನಮಗೆ ಕಾಣಿಸ್ತಾ ಇಲ್ಲ.
ಓ ಸೂರ್ಯನನ್ನು ಮೋಡ ಮುಚ್ಚಿಬಿಟ್ಟದ ಅಂತ ನಾವು ಹೇಳ್ತೇವೆ. ಸೂರ್ಯ ದೊಡ್ಡವನು. ಆ ಸೂರ್ಯನನ್ನು ಮೋಡ ಮುಚ್ಚಲಿಕ್ಕೆ ಆಗ್ತದೇನೋ ಅಂತಂದರೆ ಇಲ್ಲ. ಆದರೆ ನಮ್ಮ ದೃಷ್ಟಿಗೆ ಮರೆಯಾಗೈತಿವ. ಆ ಮೋಡಗಳ ಮುಖಾಂತರವಾಗಿ ನಮ್ಮ ದೃಷ್ಟಿಗೆ ಮರೆಯಾಗಿರುವುದರಿಂದ ನಾವು ಸೂರ್ಯನಲ್ಲಿ ಯಾವ ರೀತಿಯಾಗಿ ಕಲ್ಪಿಸ್ತಾ ಇದ್ದೀವಿಯೋ ಹಾಗೆ ಮೂಢರಾಗಿರ್ತಕ್ಕಂಥವರು ಈ ಬುದ್ಧಿಯ ಗುಣಗಳಾಗಿರ್ತಕ್ಕಂಥ ಬಂಧವನ್ನು ಮತ್ತು ಮೋಕ್ಷವನ್ನು ಆ ನಿತ್ಯವಾಗಿರ್ತಕ್ಕಂಥ ವಸ್ತುವಿನಲ್ಲಿ, ನಿತ್ಯವಾದ ವಸ್ತು ಯಾವುದು? ಶುದ್ಧ ಬ್ರಹ್ಮ. ಆ ಬ್ರಹ್ಮದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಆರೋಪ ಮಾಡ್ತಾ ಇದ್ದೀವಿ ಅಂತೆ. ಇಲ್ಲಿ ಜೀವನಿಗೆ ನಾವು ಬಂಧ ಮೋಕ್ಷಗಳನ್ನು ಹೇಳ್ತಾ ಇದ್ದೇವಲ್ಲ, ಆ ಜೀವನ ವಾಸ್ತವಿಕ ಸ್ವರೂಪ ಏನಾದ ಅದು ಶುದ್ಧ ಬ್ರಹ್ಮವೇ ಅದು. ಮತ್ತು ನಾವಿಲ್ಲಿ ಬಂಧ ಇವೆಲ್ಲ ಬುದ್ಧಿಯ ಗುಣಗಳು. ಅವೆಲ್ಲ ಬಂಧ ಅಥವಾ ಮೋಕ್ಷ ಅನ್ನುವಂಥದ್ದು ಅವು ಬುದ್ಧಿಯ ಗುಣಗಳೇ ಅದಾವೆ ಹೊರತು ಅವು ನಿತ್ಯ ವಸ್ತುವಿನಲ್ಲಿ ಅವು ಸುಳ್ಳಾಗಿ ತೋರ್ತಾ ಇದ್ದಾವೆ ಅಂತ, ಸುಳ್ಳಾಗಿಯೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆ ನಿತ್ಯ ವಸ್ತು ಅನ್ನುವಂಥದ್ದು ಹೇಗಿದೆ ಅಂತಂದರೆ, ಯತಃ ಏತತ್ ಅದ್ವಯ ಅಸಂಗಚಿತ್ ಅಕ್ಷರಂ. ಆ ಶುದ್ಧ ಬ್ರಹ್ಮ ಅನ್ನುವಂಥದ್ದು ಅದ್ವಯ ರೂಪವಾಗಿರುವಂಥದ್ದು, ಅದು ಒಂದೇ ಆಗಿರ್ತಕ್ಕಂಥದ್ದು ಮತ್ತು ಅದು ಅಸಂಗ ಮತ್ತು ಚಿತ್ತ ಅಂದರೆ ಅದು ಜ್ಞಾನ ಸ್ವರೂಪ. ಅದು ಒಂದೇ ಆಗಿದ್ದುಕೊಂಡು ಅಸಂಗವಾಗಿದ್ದುಕೊಂಡು ಜ್ಞಾನಸ್ವರೂಪವಾಗಿರ್ತಕ್ಕಂಥದ್ದು ಈ ಸ್ವರೂಪದಲ್ಲಿರುವಂಥದ್ದು ಅಕ್ಷರಂ, ಅದು ಅಕ್ಷರವೇ ಅಂತ. ಅಕ್ಷರ ಅಂದ್ರೇನು? ನಾಶರಹಿತವಾಗಿರ್ತಕ್ಕಂಥ ಶುದ್ಧ ಬ್ರಹ್ಮವೇ ಅಂತ ಅರ್ಥ ಇಲ್ಲಿ. ಯಾಕಂದ್ರೆ ಅಂಥ ನಿತ್ಯ ವಸ್ತು ಅನ್ನುವಂಥದ್ದು ಅದ್ವಯ ಅಸಂಗ ಜ್ಞಾನ ಸ್ವರೂಪವಾಗಿದಂಥ ಅದು ಅಕ್ಷರವೇ ಆಗೈತೆ ಹೊರತು ಅದರೊಳಗೆ ಯಾವುದೇ ಬಂಧ ಆಗಲಿ ಮೋಕ್ಷವನ್ನಾಗಲಿ ನಾವು ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಬುದ್ಧಿಯೊಳಗದಾವೆ. ಬುದ್ಧಿಯ ಒಂದು ಗುಣಗಳೇ ಬಂಧ ಮೋಕ್ಷಗಳದಾವೆ. ನಾವು ಬುದ್ಧಿಗೇ ಬಂಧ ಮೋಕ್ಷನ ಹೇಳಬೇಕೇ ಹೊರತು ಆತ್ಮನಿಗೆ ಬಂಧ ಮೋಕ್ಷವನ್ನು ಹೇಳಲಿಕ್ಕಾಗೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಆತ್ಮನಿಗೆ ಈ ಸಂಸಾರ ಬಂಧನವೂ ಬಂದಿಲ್ಲ, ಅದರಿಂದ ಅವನಿಗೆ ದುಃಖವೂ ಇಲ್ಲ. ಆತ್ಮ ಯಾವಾಗಲೂ ಆನಂದ ಸ್ವರೂಪದಾನ. ಅವನ ಸ್ವರೂಪದಲ್ಲಿ ಯಾವತ್ತೂ ದುಃಖ ಅನ್ನುವಂಥದ್ದು ಪ್ರವೇಶ ಆಗಿಲ್ಲ. ಅವನಿಗೆ ಈ ಸಂಸಾರ ಪ್ರಾಪ್ತಿ ಎನ್ನುವಂಥದ್ದು ಪುನಃ ಪುನಃ ಜನ್ಮ ಮರಣಗಳನ್ನು ನಾವು ಆತ್ಮನಿಗೆ ಹೇಳಕ್ಕೆ ಬರ್ತದೇನೋ? ಈ ಸಂಸಾರ ಬಂಧವನ್ನು ಆತ್ಮನಲ್ಲಿ ಕಲ್ಪಿಸಲಿಕ್ಕಾಗ್ತದೇನೋ ಅಂತಂದರೆ ಇಲ್ಲ. ಆದರೆ ಈ ಜೀವ ಏನು ಹೇಳ್ತದೆ, ಏನು ರೀ ನನ್ನ ಸಂಸಾರ ಹಿಡ್ಕೊಂಡ್ಬಿಟ್ಟದ, ನನ್ನ ಸಂಸಾರ ಬಿಡವಲ್ದು ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಒಬ್ಬ ರಾಮಕೃಷ್ಣ ಪರಮಹಂಸ ಹತ್ರ ಬಂದ, ಗುರುಗಳೇ ನನಗೆ ಈ ಸಂಸಾರ ಬಂಧನ ಹಿಡಿದು ಬಿಟ್ಟದ, ಇದರಿಂದ ಬಿಡುಗಡೆ ಎನ್ನುವಂಥದ್ದನ್ನು ನಾನು ಹೇಗೆ ಮಾಡಿಕೊಳ್ಬೇಕು? ಈ ಸಂಸಾರ ಬಂಧದ ಬಿಡುಗಡೆ ನನಗೆ ಹೇಗೆ ಆಗ್ತದೆ ಅಂಥೇಳಿ ಬಂದು ಶರಣಾಗತನಾಗಿ ಪ್ರಾರ್ಥನೆ ಮಾಡಿದ. ಆವಾಗ ಪರಮಹಂಸರು ಹೇಳಿದರು, ನೋಡಪ್ಪ, ನಾನು ನಿನಗೆ ಉಪದೇಶ ಮಾಡಬೇಕಂದ್ರೆ ಇವತ್ತು ಸಮಯ ಇಲ್ಲ, ಇವತ್ತು ಅವಕಾಶ ಇಲ್ಲ, ನಾಳೆ ಬಾ, ನಾನು ನಿನಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ, ಸಂಸಾರ ಬಂಧದ ನಿವೃತ್ತಿಯ ಉಪಾಯವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂಥೇಳಿ ಅಂದರು. ಆಗಲಿ ಅಂತೇಳಿ ಹೊರಟು ಹೋದ. ಮತ್ತೆ ಮರುದಿವಸ ಬೆಳಗ್ಗೆ ಬಂದ. ಅವನು ಬರುವಾಗಿ ಗುರುಗಳು ಏನು ಮಾಡಿದರು, ಒಂದು ದೊಡ್ಡ ಮರವನ್ನು ಆಲಿಂಗನ ಮಾಡಿಕೊಂಡು ಆವಾಗ ಬರೋ ಸಮಯದೊಳಗೆ, ಅಯ್ಯೋ ಈ ಮರ ನನ್ನನ್ನು ಹಿಡ್ಕೊಂಡದ, ಇದರಿಂದ ಬಿಡುಗಡೆಗೊಳಿಸ್ರಿ, ಇದರಿಂದ ಬಿಡುಗಡೆಗೊಳಿಸ್ರಿ ಅಂತ ಅವರು ಕೂಗ್ತಾ ಇದ್ದರು. ಅವ ಹತ್ತಿರ ಬರ್ತಾ ಇದ್ದಾನೆ. ಅಲ್ಲ, ಈ ಮರವನ್ನು ಅವರೇ ಗಟ್ಟಿಯಾಗಿ ಹಿಡ್ಕೊಂಡಾರ, ಆದರೆ ಮರ ನನ್ನನ್ನು ಹಿಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಆವಾಗ ಅವ್ರ ಹತ್ರ ಬಂದು ವಿಚಾರ ಮಾಡಿದ, ಗುರುಗಳೇ, ಆ ಮರವನ್ನು ನೀವೇ ಹಿಡ್ಕೊಂಡಿದ್ದೀರಿ, ಅದು ಈಗ ಮರ ನಿಮ್ಮನ್ನೇನು ಹಿಡ್ಕೊಂಡಿಲ್ಲ, ನೀವು ಅದನ್ನು ಹಿಡ್ಕೊಂಡು ಬಿಡಿಸ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಬಿಟ್ಟರೆ ಆ ಮರ ಅನ್ನುವಂಥದ್ದು ಬಿಡ್ತದೆ, ಆ ಮರ ನಿಮ್ಮನ್ನು ಯಾವತ್ತೂ ಹಿಡ್ಕೊಂಡೇ ಇಲ್ಲ, ನೀವೇ ಹಿಡ್ಕೊಂಡವರು ಅಂತಂದಾಗ ಆವಾಗ ಗುರುಗಳು ಹೇಳಿದ್ರಂತ, ನೋಡಪ್ಪ,
ಹಾಗೆ ಈ ಸಂಸಾರ ಅನ್ನುವಂಥದ್ದು ಅದು ನಿನ್ನನ್ನು ಹಿಡ್ಕೊಂಡಿಲ್ಲ, ನೀನು ಅದನ್ನು ಹಿಡ್ಕೊಂಡಿದ್ದೀಯ. ನೀನು ಅಸಂಗನಾಗಿದ್ದೀಯ. ಈ ಸಂಸಾರ ನನಗುಂಟು, ನನಗೆ ಬಂಧ ಮೋಕ್ಷ ಉಂಟು ಅಂತ ನಿನಗೆ ಭ್ರಮ ಆಗೈತಿ. ಅದು ನೀ ಬಿಟ್ಟಾಗಿ ಬಿಡ್ತದೆ. ಹೆಂಗೆ? ನಾವೇ ಹಿಡ್ಕೊಂಡೇವು ಗಿಡವನ್ನು, ನಾವೇ ಬಿಡಬೇಕದನ್ನು. ನಾವೇ ಬಿಟ್ಟರೆ ಆ ಗಿಡ ನಮಗೆ ದೂರ ಆಗ್ತದೆ. ಹಂಗೆ ಈ ಸಂಸಾರ ಅನ್ನುವಂಥದ್ದು ಇದು ದುಃಖ, ಇದು ಅನಾತ್ಮ, ಇದು ಜಡವಾಗಿರ್ತಕ್ಕಂಥದ್ದು, ಇದು ಮಿಥ್ಯಾರೂಪವಾಗಿರ್ತಕ್ಕಂಥ ಈ ಸಂಸಾರವನ್ನು ಇದು ನನಗದ, ಈ ಸಂಸಾರ ನನಗದ, ಅಯ್ಯೋ ನನಗೆ ಇದರಿಂದ ಯಾವಾಗ ಬಿಡುಗಡೆ ಆಗ್ತದಂತೇಳಿ ನಾವು ಹೇಳ್ತಾ ಇದ್ದೀವಿ. ವಾಸ್ತವಿಕವಾಗಿ ಸಂಸಾರ ನಮ್ಮನ್ನು ಹಿಡಿದಿಲ್ಲ. ಅದು ಸಂಸಾರ ನಮಗೆ ಯಾಕೆ ದುಃಖ ಆಗ್ಲಿಕ್ಕತ್ತದ ಅಂತಂದರೆ, ನಾನು ಸಂಸಾರಿ ಅಂತ ತಿಳ್ಕೊಂಡಿದ್ದೀನಿ. ಭವಮಾಲೆಗೊಳಗಾದೆನೆಂಬುದೇ ಪುಸಿ, ನಿನ್ನ ವಿವರಿಸಿ ನೋಡಲೇ ಜೀವನೆ ಅಂತ ಹೇಳ್ತಾರೆ. ನಿನಗೆ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಬಂಧ ನಿನಗೆ ಬಂದೇ ಇಲ್ಲ, ಇದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನಾನು ಸಂಸಾರ ಬಂಧನಕ್ಕೊಳಗಾಗಿದ್ದೇನೆ ಅಂತ ನೀ ಹೇಳ್ತಾ ಇದ್ದೀಯಲ್ಲ, ಇದು ನಿಜವಾಗಿಯೂ ಮಿಥ್ಯಾ, ಇದು ಸುಳ್ಳದ. ನೀ ಸುಳ್ಳ ಹೇಳ್ತಾ ಇದ್ದಿ. ನಿನ್ನ ವಿವರಿಸಿ ನೋಡಲೇ ಜೀವನೇ. ನಿನ್ನನ್ನು ನೀ ವಿಚಾರ ಮಾಡಿ ತಿಳ್ಕೊಂಡು ಅಂತಂದ್ರೆ ನಿನಗೆ ಯಥಾರ್ಥವಾದ ಜ್ಞಾನ ಆಗ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯ ಏನು ಹೇಳಿದರು ಅಂತಂದರೆ, ನಿಜವಾಗಿಯೂ ನನಗೆ ಬಂಧ ಬಂತು ಅಥವಾ ನಾನು ಅದರಿಂದ ಬಿಡುಗಡೆಯನ್ನು ಹೊಂದಿದೆ, ನಾನು ಮುಕ್ತನಾದೆ ಎನ್ನುವಂಥದ್ದು ಇದು ಆತ್ಮನಲ್ಲಿ ಇಲ್ಲ. ಇದು ಕೇವಲ ಬುದ್ಧಿಯ ಧರ್ಮಗಳೇ ಆಗಿದ್ದಾವೆ. ಬುದ್ಧಿಯೊಳಗನ ಬಂಧ ಮೋಕ್ಷಗಳ ಒಂದು ಪ್ರತೀತಿ ಎನ್ನುವಂಥದ್ದು ಐತೆ ಹೊರತು ಇವು ನಿಜವಾಗಿಯೂ ಆತ್ಮನಲ್ಲಿ ಇಲ್ಲ, ಕಲ್ಪಿತವಾಗಿ ಆತ್ಮನಲ್ಲಿ ತೋರ್ತಾ ಇದ್ದಾವೆ. ಜೀವ ಆ ರೀತಿಯಾಗಿ ಅವನು ಭಾವಿಸಿಕೊಂಡಿದ್ದಾನೆ. ನನಗೇ ಬಂಧ ಮೋಕ್ಷಗಳದಾವು, ನಾನೇ ಹುಟ್ಟು ಸಾವಿರಿಂದ ಕೂಡ್ಕೊಂಡಿದ್ದೀನಿ, ನಾನೇ ಈ ಬಂಧನವನ್ನು ಕಳ್ಕೊಳ್ಬೇಕು ಅಂಥೇಳಿ ಅನೇಕ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ಇದು ಭ್ರಾಂತಿ, ಇದು ಅಜ್ಞಾನ ಕಲ್ಪಿತವಾಗಿರ್ತಕ್ಕಂಥದ್ದು. ಆತ್ಮನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಬಂಧ ಮತ್ತು ಮೋಕ್ಷವಿಲ್ಲ ಅಂತ ಹೇಳ್ಕೊಂಡು ಬಂದರು. ಮತ್ತೆ ಮುಂದಿನ ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಸ್ತೀತಿ ಪ್ರತ್ಯಯೋ ಯಶ್ಚ ನಾಸ್ತೀತಿ ವಸ್ತುನಿ ಬುದ್ಧೇರೇವ ಗುಣಾವೇತೌ ನತು ನಿತ್ಯಸ್ಯ ವಸ್ತುನಃ. ವಸ್ತುನಿ ಅಸ್ತಿ ಇತಿ. ಇಲ್ಲಿ ನಿತ್ಯ ವಸ್ತುವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪ. ಅದು ಸತ್ಯಂ ಜ್ಞಾನಂ ಅನಂತಂ ಅಂತ ಕರೆಸಿಕೊಳ್ಳುತ್ತದೆ. ಅದು ಸತ್ಯವೂ ಜ್ಞಾನಸ್ವರೂಪವೂ ಅನಂತವೂ ಆಗಿರ್ತಕ್ಕಂಥದ್ದು ಬ್ರಹ್ಮ. ಅಂಥ ಯಾವ ನಿತ್ಯ ವಸ್ತುವಿನ ಒಂದು ವಿಷಯದೊಳಗೆ ವಸ್ತುನಿ ಅಸ್ತಿ ಇತಿ, ಆ ನಿತ್ಯ ವಸ್ತುವಿನಲ್ಲಿ ಅಸ್ತಿ ಇತಿ ಅಂದರೆ ಬಂಧ ಅನ್ನುವಂಥದ್ದು ಇದೆ ಎನ್ನುವಂಥ ಯಹ ಚ ಪ್ರತ್ಯಯ, ಯಾವ ಜ್ಞಾನ ಅನ್ನುವಂಥದ್ದು, ಇಲ್ಲಿ ನಿತ್ಯ ವಸ್ತುವಿನ ವಿಷಯದಲ್ಲಿ ಬಂಧ ಇದೆ ಎನ್ನುವಂಥ ಜ್ಞಾನ, ಆ ಬಳಿಕ ನ ಅಸ್ತಿ ಇತಿ ಬಂಧ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು. ಯಾಕಂದರೆ ಈಗ ಜ್ಞಾನೋದಯ ಆದ ಬಳಿಕ ಪ್ರತ್ಯೇಕಾತ್ಮನ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಅವಾಗ ಏನಂತಾನ, ಓ ನನಗೆ ಬಂಧ ಇಲ್ಲ. ಅಂದರೆ ಇಲ್ಲಿ ಬಂಧ ಇದೆ ಅಂತಾಗಲಿ ಅಥವಾ ಬಂಧ ಇಲ್ಲ ಅಂತಾಗಲಿ ಇವೆರಡೂ ಆ ನಿತ್ಯ ವಸ್ತುವಿನಲ್ಲಿ ಇಲ್ಲ. ನಿತ್ಯ ವಸ್ತು ಯಾವುದು? ಬ್ರಹ್ಮದೊಳಗೆ ಪರಮಾತ್ಮನಲ್ಲಿ. ಪ್ರತ್ಯೇಗಾತ್ಮನಲ್ಲಿ ಬಂಧ ಇದೆ ಅಂತಾಗಲಿ ಅಥವಾ ಬಂಧ ಇಲ್ಲ ಅಂತಾಗಲಿ ಇವೆರಡೂ ಏನದಾವು? ಬುದ್ಧಿಯ ಒಂದು ಗುಣಗಳೇದ ಹೊರತು ಆ ನಿತ್ಯ ವಸ್ತುವಿಗೆ ಇಲ್ಲ ಅಂತ ಹೇಳ್ತಾರೆ. ಬುದ್ಧೇಹೇ ಗುಣವು ಏವ, ಇವೆರಡೂ ಜ್ಞಾನಗಳು. ಯಾವುದು? ಒಂದು ಬಂಧ ಇದೆ ಅನ್ನುವಂಥದ್ದಾಗಲಿ ಮತ್ತು ಬಂಧ ಇಲ್ಲ ಅಂತಾಗಲಿ, ಅಂದರೆ ಮೋಕ್ಷ. ಬಂಧ ಇಲ್ಲ ಅಂದ್ರೆ ಏನು? ಮೋಕ್ಷ. ಈ ಬಂಧ ಮತ್ತು ಮೋಕ್ಷ ಇವೆರಡೂ ಜ್ಞಾನಗಳೇನದಾವಲ್ಲ ಇವು ಬುದ್ಧಿಯ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಏತೌ ಬುದ್ಧೇಹೇ ಗುಣವು ಏವ
ನಿತ್ಯಸ್ಯ ವಸ್ತುನಃ ನತು. ಆ ನಿತ್ಯವಾಗಿರ್ತಕ್ಕಂಥ ವಸ್ತುವಿಗೆ ಇವು ಸೇರಿದ್ದಲ್ಲ. ಈ ಬಂಧ ಮೋಕ್ಷಗಳೇನದಾವು ಅಂತಂದರೆ ಇವು ಬುದ್ಧಿಯ ಗುಣಗಳಾಗಿದ್ದಾವೆ ಹೊರತು ಇವು ನಿತ್ಯ ವಸ್ತುವಿನಲ್ಲಿ ಈ ಬಂಧ ಮೋಕ್ಷಗಳ ಕಲ್ಪನೆ ಎನ್ನುವಂಥದ್ದು ಇವು ಇಲ್ಲವೇ ಇಲ್ಲ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ನಮಗೆ ಹೇಳಿದರು. ಅಸ್ತೀತಿ ಪ್ರತ್ಯಯೋ ಯಶ್ಚ ನಾಸ್ತೀತಿ ವಸ್ತುನಿ ಬುದ್ಧೇರೇವ ಗುಣಾವೇತೌ ನತು ನಿತ್ಯಸ್ಯ ವಸ್ತುನಃ ಅಂಥೇಳಿ ಈ ಶ್ಲೋಕದಲ್ಲಿ ಯಾವುದು ನಿತ್ಯ ಶುದ್ಧ ಬುದ್ಧ ಮುಕ್ತವಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದೇನದಲ್ಲ, ಆ ವಸ್ತುವಿನಲ್ಲಿ ನಾವು ಬಂಧ ಮೋಕ್ಷದ ಕಲ್ಪನೆಯನ್ನು ಮಾಡಲಿಕ್ಕಾಗೋದಿಲ್ಲ, ಅವು ಇಲ್ಲವೇ ಇಲ್ಲ ಅಂತ. ನೋಡ್ರಿ, ಮನುಷ್ಯ ಎಷ್ಟು ಭ್ರಾಂತಿ ಆಗಿಬಿಟ್ಟದ ಇವನಿಗೆ. ನಾನು ಮಾಯಾ ಬಂಧನದೊಳಗೆ ಸಿಲುಕೊಂಡಿದ್ದೀನಿ ಅಂತ ಹೇಳ್ತಾನೆ. ನನಗೆ ಜನ್ಮ ಮರಣಗಳು ಉಂಟು, ಯಾಕಂದರೆ ನಾನು ಅನಂತ ಜನ್ಮಗಳಲ್ಲಿ ಹುಟ್ಟಿ ಹುಟ್ಟಿ ಬರ್ತಾ ಇದ್ದೀನಿ, ಈ ಸಂಸಾರದ ಬಾಧೆಯಿಂದ ಕೂಡಿಕೊಂಡಿದ್ದೀನಿ ಅಂಥೇಳಿ ಇವನು ಭಾಳ ಸಂಸಾರ ದುಃಖ ಅನುಭವಿಸ್ಲಿಕ್ಕತ್ತಿದ್ದಾನೆ. ಆದರೆ ಆ ದುಃಖ ಸುಖ ದುಃಖಗಳು ಎಲ್ಲಿ ಅದಾವು ಅಂತಂದರೆ ಇವು ಮನಸ್ಸಿನಲ್ಲೇ ಅದಾವೆ ಹೊರತು, ಬುದ್ಧಿಯೊಳಗದಾವೆ ಹೊರತು ಈ ಆತ್ಮನಲ್ಲಿ ಇವು ಇಲ್ಲವೇ ಇಲ್ಲ. ನಾವು ಆತ್ಮನಲ್ಲಿ ಆರೋಪ ಮಾಡಿಕೊಂಡೇವಿ ಬುದ್ಧಿಯ ಗುಣಗಳನ್ನು, ಬುದ್ಧಿಗುಣಗಳಾಗಿರ್ತಕ್ಕಂಥ ಬಂಧ ಮೋಕ್ಷಗಳನ್ನು ಇವು ಆತ್ಮನಿಗೆ ಅದಾವಂತ ತಿಳ್ಕೊಂಡು ನನಗೇ ಬಂಧ ಬಂದದ, ನಾನೇ ಇದನ್ನು ಗುರು ಸನ್ನಿಧಾನಕ್ಕೆ ಹೋಗಿ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುಗಳನ್ನು ಪ್ರಸನ್ನೀಕರಿಸಿ ಈ ಬಂಧದಿಂದ ಬಿಡುಗಡೆ ಎನ್ನುವಂಥದ್ದನ್ನು ಹೊಂದಲಿಕ್ಕೆ ಏನಾದರೂ ಉಪಾಯವನ್ನು ಕೇಳಬೇಕು. ಗುರುಗಳ ಉಪದೇಶದ್ವಾರ ನನಗೆ ಬಂದಿರತಕ್ಕಂಥ ಈ ಬಂಧದ ಒಂದು ನಿವೃತ್ತಿ ಎನ್ನುವಂಥದ್ದಾಗ್ತದೆ ಅಂಥೇಳಿ ಇಲ್ಲಿ ಜೀವನಾಗಿರ್ತಕ್ಕಂಥವನು ಈ ರೀತಿಯಾಗಿ ಭ್ರಾಂತಿಗೊಳಗಾಗಿ ಇದೆಲ್ಲವೂ ನನಗೆ ಬಂದದ ಅಂತ ತಿಳ್ಕೊಂಡಾನ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಇವನಿಗೆ ಬಂಧ ಮೋಕ್ಷಗಳು ಯಾವೂ ಇಲ್ಲ, ಇವು ನಿಜವಾಗಿ ಆತ್ಮನಲ್ಲಿ ಕಲ್ಪಿತವಾಗಿ ತೋರ್ತಾ ಇದ್ದಾವೆ ಅಂತ. ವಾಸ್ತವಿಕವಾಗಿಲ್ಲ, ಇವು ಕಲ್ಪಿತವಾಗಿ ತೋರ್ತಾ ಇದ್ದಾವೆ. ಆದರೆ ಇವನು ವಿಚಾರ ಮಾಡಿ ತಿಳ್ಕೊಳ್ಳಲ್ಲ. ಈ ಬಂಧ ಮೋಕ್ಷ ಇವು ಬುದ್ಧಿಯ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಯೊಳಗನ ಬಂಧ ಆದಂಗೆ ಆಗೈತಿ, ಬುದ್ಧಿಯೊಳಗನ ಬಿಡುಗಡೆ ಅನ್ನುವಂಥದ್ದಾದಂಗೆ ಆಗ್ತದೆ. ಆದ್ದರಿಂದ ಇಲ್ಲಿ ಇವು ಆತ್ಮದ ತನ್ನೊಳಗೆ, ಆ ತನ್ನಲ್ಲಿ ಅಂದರೆ ಏನು, ಪ್ರತ್ಯೇಕ ಆತ್ಮನಾಗಿರ್ತಕ್ಕಂಥ ತನ್ನಲ್ಲಿ ಈ ಬಂಧ ಮೋಕ್ಷಗಳು ಇವು ಯಾವುವು ಇಲ್ಲವೇ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಆಚಾರ್ಯರು ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಇವೆಲ್ಲ ನನಗದಾವಂಥ ಜೀವ ಅದು ತಪ್ಪಾಗಿ ತಿಳ್ಕೊಂಡು ಬಿಟ್ಟಿದ್ದಾನೆ. ನಾನು ಬಂಧಕ್ಕೊಳಗಾಗಿದ್ದೀನಿ, ಅದಕ್ಕೆ ನಿಜ ಘೋರ ಭವಮಾಲೆಗೊಳಗೆ ಮನದೊಳು ಆರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದ ಅಂಥೇಳಿ ನಿಜಮಶ್ವರು ಒಂದು ಕಡೆಯಲ್ಲಿ ಹೇಳ್ಕೊಂಡು ಬಂದರು. ಇಲ್ಲಿ ಮುಮುಕ್ಷವಾಗಿರ್ತಕ್ಕಂಥವನು, ಯಾಕಂದರೆ ಬಹುಜನ್ಮಗಳ ಒಂದು ನಿಷ್ಕಾಮ ಪುಣ್ಯದಿಂದ ಆ ಮುಮುಕ್ಷಿಗೆ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ಯದ. ಅವನು ಇಹಲೋಕದ ಪರಲೋಕದ ಭೋಗಗಳಲ್ಲಿ ಒಂದು ದೋಷ ದರ್ಶನವನ್ನು ಕಂಡು ಇವೆಲ್ಲವೂ ಅನಾತ್ಮ, ಇವೆಲ್ಲ ದುಃಖ ರೂಪದವಂಥೇಳಿ ಅವಳನ್ನ ತ್ಯಾಗ ಮಾಡಿ ಘೋರ ಭವ ಮಾಲೆಗಳೋಕಿ. ಭವ ಅಂದರೆ ಹುಟ್ಟು ಸಾವು, ಮಾಲೆ ಅಂತಂದರೆ ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಂಸಾರದೊಳಗೆ ಜೀವ ಎಷ್ಟೋ ಸಾರಿ ತಿರುಗಿ ಬರ್ತಾ ಇದ್ದಾನೆ. ಈ ಹುಟ್ಟು ಸಾವುಗಳಿಗೆ ಒಳಗಾಗಿದ್ದಾನೆ, ಬಂಧನದೊಳಗೆ ಸಿಲುಕೊಂಡಿದ್ದಾನೆ ಅಂತ ಇದು ಮನಸ್ಸಿನಲ್ಲಿ ವಿಚಾರ ಮಾಡ್ತೀವಿ. ಇದು ಯಾರಿಂದ ಹೋಗ್ತದೆ, ಇಷ್ಟು ಸಲ ಹುಡ್ತೀನಿ ಸಾಯ್ತೀನಲ್ಲ, ಇದು ಯಾರಿಂದ ಹೋಗ್ತದೆ ಅಂಥೇಳಿ ಯಾವಾಗ ಗುರುಗಳಿಗೆ ಶರಣಾಗತನಾದ, ಗುರುಗಳು ಹೇಳಿದರು, ನೋಡಪ್ಪ ಇದೆಲ್ಲ ಬಂಧ ಮೋಕ್ಷಗಳು ಇವು ನಿಜವಾಗಿಯೂ ನಿನ್ನ ಸ್ವರೂಪದೊಳಗೆ ಇಲ್ಲ. ಭವಮಾಲೆ ಒಳಗಾದಿಂದ ಖುಷಿ ಅಂತ ಹೇಳಿದ್ರಲ್ಲ, ಮೊದಲ ಸಂಸಾರವೆನಗಿಲ್ಲವಾದುದು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಗುರುಗಳ ಉಪದೇಶಾನುಸಾರವಾಗಿ ಗುರುಗಳು ನಿನಗೆ ಈ ಸಂಸಾರ ಬಂಧನನೇ ಬಂದಿಲ್ಲ, ಬಂದಿದ್ದರೆ ನಿನಗೆ ಮೋಕ್ಷವನ್ನು ಹೇಳಲಿಕ್ಕೆ ಬರ್ತಿತ್ತು. ಇವೆಲ್ಲವೂ ಬುದ್ಧಿಯ ಧರ್ಮಗಳಾಗಿದ್ದಾವೆ ಹೊರತು
ನಿನ್ನ ಸ್ವರೂಪದೊಳಗೆ ಈ ಹುಟ್ಟು ಸಾವುಗಳು ಇಲ್ಲ, ಬಂಧ ಮೋಕ್ಷಗಳು ಇಲ್ಲ ಅಂಥೇಳಿ ಗುರುಗಳು ಉಪದೇಶ ಮಾಡಿದ ಬಳಿಕ ಅವನಿಗೆ ಅಪರೋಕ್ಷ ಜ್ಞಾನ ಆಯಿತು. ನಾನು ಶುದ್ಧ ಬ್ರಹ್ಮವೇ ಇದ್ದೀನಿ ಎನ್ನುವಂಥ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಅವನು ಮುಕ್ತನಾದ ಅನ್ನುವಂಥ ಅದೊಂದು ದೃಷ್ಟಾಂತವನ್ನು, ಒಂದು ಉದಾಹರಣೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಈ ಬಂಧ ಮೋಕ್ಷಗಳೇನದಾವು ಅಂತಂದರೆ ಇವೆಲ್ಲ ಅವಿದ್ಯೆ ಕಲ್ಪಿತಗಳಾದವು, ಇವು ಬುದ್ಧಿಯ ಧರ್ಮಗಳದೇ ಹೊರತು ಇವು ಆತ್ಮನಲ್ಲಿಲ್ಲ ಅನ್ನುವಂಥ ವಿಚಾರವನ್ನು ಅನೇಕ ಶ್ಲೋಕಗಳಿಂದ ಆಚಾರ್ಯರು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ಇನ್ನೂ ಕೆಲವೊಂದು ಶ್ಲೋಕದಲ್ಲಿ ವಿಚಾರವನ್ನು ಹೇಳಿ ಇಲ್ಲಿಗೆ ಗ್ರಂಥ ಸಮಾಪ್ತಿಯನ್ನು ಮಾಡೋರಿದ್ದಾರೆ. ಅದನ್ನು ಮತ್ತೆ ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ 700 ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.